ಈ ನೋಡಿ ವಿದ್ಯಾರ್ಥಿಗಳಿಗೆ ಒಂದು ಮಾತು ಹೇಳ್ತೀನಿ ಈಗಾಗಲೇ, ಯಾಕಂದ್ರೆ ಅಗ್ನಿವೀರರಾಗಿ ಆಯ್ಕೆ ಆಗಿದ್ರಿ ಈ ವಿದ್ಯಾರ್ಥಿಗಳಿಗೆ ಈಗಾಗಲೇ ನೀವು ಲಿಸ್ಟ್ನಾಗ ಬಂದರೆ ಸೆಲೆಕ್ಷನ್ ಆಗಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್, ಕೆಲವೊಂದು ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ, ಇನ್ನೂ ಕೆಲವೊಂದು ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕಾಗಿದೆ. ನಿಮಗೆ ಏನಪ್ಪಾ ಅಂದ್ರೆ ಈಗಾಗಲೇ ನಿಮ್ಮ ಮೆಡಿಕಲ್ ಚೆಕ್ ಮಾಡಿರ್ತಾರೆ ಹುಡುಗರೆ, ಈಗಾಗಲೇ ಮೆಡಿಕಲ್ ಚೆಕ್ ಮಾಡ್ಕೊಂಡು ನಿಮ್ಗೆ ಎಲ್ಲೆಲ್ಲಿ ಮಾರ್ಕ್ ಇರ್ತಾವು ಅದನ್ನೆಲ್ಲ ಬರೆದಿಟ್ಕೊಂಡಿರ್ತಾರೆ. ಅದ್ರ ಸಲುವಾಗಿ ನೀವು ಹೊಸ ಗಾಯಗಳಾಗಬಾರ್ದು. ನಾ ಸೈಕಲ್ ಮೂಟರ್ ಮೇಲೆ ಬಿದ್ನಿ ಅಥವಾ ಹೊಲ್ದಾಗ ಕೆಲಸ ಮಾಡಕ್ಕೆ ತುರ್ಪಿಲಿ ಏನೋ ಹಚ್ಕೊನಿ ಅಥವಾ ಏನೋ ಒಟ್ಟು ಹೊಸ ಗಾಯ ಆಯ್ತಂದ್ರೆ ಮತ್ತೆ ಮೈನರ್ ಆಗಿ ಮೆಡಿಕಲ್ ಮಾಡ್ತಿರ್ತಾರೆ. ನೀವು ಆ ರೀತಿ ಹೊಸ ಗಾಯ ಮಾಡ್ಕೊಂಡ್ರೆ ಅಂದ್ರೆ ಮತ್ತೆ 3 ತಿಂಗಳು ನಿಮ್ಮ ಜಾಯ್ನಿಂಗ್ ಮುಂದೆ ಹೋಗ್ತದೆ. ಇದು ಒಂದು ನೆನಪಿರಬೇಕು. ಆಮೇಲೆ ಎರಡನೇದು ಸೆಲೆಕ್ಷನ್ ಆದ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಸೆಲೆಕ್ಷನ್ ಆಗಿರಿ, ಖುಷಿ ಅದ, ನಿಮ್ಮ ಫ್ರೆಂಡ್ಸು ಅವ್ರು ಇವ್ರು ಅಲ್ಲಿ ಊಟಕ್ಕೆ ಕರಿತಿರ್ತಾರೆ. ದಯವಿಟ್ಟು ರೊಕ್ಕ ಕೊಡ್ರಿ ಅವ್ರಿಗೆ ಖರ್ಚು ಮಾಡಕ್ಕೆ ನೀವು ಬೆಣ್ಣೆತ್ತಿ ಹೋಗ್ಬೇಡಿ. ಈ ಟೈಮ್ದಾಗ ಬೆಣ್ಣೆತ್ತಿ ಹೋಗ್ಬೇಡಿ. ಯಾಕಂದ್ರೆ ನಾವು ಭಾಳಷ್ಟು ಗಂಟೆಗಳು ನೋಡೀನಿ. ಸಮಸ್ಯೆ ಎಲ್ಲಿರ್ತಾರಂದ್ರೆ ನಮಗೆ ಮೋಸ ಮಾಡೋರು ಎಲ್ಲಿರ್ತಾರಂದ್ರೆ ನಮ್ಮ ಜೊತೆನೇ ಇರ್ತಾರೆ, ಬೇರೆ ಕಡೆ ಅಲ್ಲ, ನಮ್ಮ ಜೊತೆನೇ ಇರ್ತಾರೆ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ಇನ್ನ 100 ಬಿಟ್ಟು 200 ಹೆಚ್ಚಿಕೊಡ್ರಿ, ನೀವು ಪಾರ್ಟಿ ಮಾಡಿರಪ್ಪ, ಸ್ವಲ್ಪ ನನ್ನ ಕಲಿಸದ ಆಮೇಲೆ ಮತ್ತೆ ಕೊಡೋಣ ಅಂತ ಹೇಳ್ರಿ. ಕಲಿಸೋ ಹೊರತಾಗಿ ಬೆಣ್ಣೆತ್ತಿ ಹೋಗಿ ಅವ್ರ ಜೊತೆ ಕೂಡಿ ನೀವು ಡ್ರಿಂಕ್ಸ್ ಮಾಡಿ ಏನೋ ತಪ್ಪು ಮಾಡಿ ಏನೇನೋ ಸನ್ನಿವೇಶಗಳು ನಡೀತಿರ್ತಾವೆ. ದಯವಿಟ್ಟು ಆ ರೀತಿ ಅದೊಂದು ಮಾಡಬೇಡ್ರಿ. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ಈಗಾಗಲೇ ನೀವು ಆರ್ಮಿ ಸೆಲೆಕ್ಷನ್ ಆಗಿರಿ, ಈಗಾಗಲೇ ಲಿಸ್ಟ್ನಾಗ ಬಂದರಿ. ಯಾಕಪ್ಪ ಅಂದ್ರೆ ನಿಮ್ಮ ಮೇಲೆ ಯಾವುದೇ ಒಂದು ಕೇಸ್ ಇರಬಾರ್ದು. ಈಗಾಗಲೇ ಪೊಲೀಸ್ ಸ್ಟೇಷನ್ ವೆರಿಫಿಕೇಶನ್ ಕೊಟ್ಟರೆ ನೀವು ಕ್ಲಿಯರ್ ಅದ ನಿಮ್ಮದು, ಆದ್ರೆ ಮುಂದೂ ಆಗಬಾರ್ದು. ಇಲ್ಲಿ ಹೆಂಗಂದ್ರೆ ಅಂಥದನ್ನ ಸಮಯಕ್ಕಾಗಿ ಭಾಳ ಜನ ಕಾಯ್ತಿರ್ತಾರೆ. ಸಿಲೆಕ್ಷನ್ ಆದ್ಮೇಲೆ ಜಗಳ ತೆಗೆದು FIR ಮಾಡಿದವ್ರ, ಸಿಲೆಕ್ಷನ್ ಆದ್ಮೇಲೆ ಅವ ಆ ಜಾಗದಾಗನೇ ಇಲ್ಲ, ಆದ್ರೆ ಅವನು ಆ ಪಿರಿಯಡ್ ಅವನ ಹೆಸರು ಹಾಕ್ಕೋತಾರೆ. ಸುಮ್ಮನೆ ಕಾಡಿಸೋದು, ಹ್ಯಾರಾಸ್ಮೆಂಟ್ ಮಾಡೋದು. ಅದಕ್ಕೆ ಮುಂದೆ ಪರಿಹಾರ ಇರ್ತದೆ. ಆದ್ರೆ ಈ ಸಲ ಪ್ರೆಸೆಂಟ್ ನಮ್ಗೆ ಹೋಗಕ್ಕೆ ತೊಂದರೆ ಆಗ್ತದೆ. ಒಂದೇ FIR ಆಗ್ತಾ ಅಂದ್ರೆ ನಿಮ್ಗೆ ತೊಂದರೆ ಆಗ್ತದೆ, ಅದೊಂದು ನಿಮ್ಗೆ ಗೊತ್ತಿರಲಿ. ಆಮೇಲೆ ನೀವು ಈಗಾಗಲೇ ಆಯ್ಕೆಗಿರಿ, ಟ್ರೈನಿಂಗ್ ಹೋಗ್ತೀರಿ. ಟ್ರೈನಿಂಗ್ ಮುಗಿಸಿದ್ಮೇಲೆ ಈಗಾಗಲೇ ಅಗ್ನಿವೀರ 4 ವರ್ಷ 75%, ಆಮೇಲೆ 25%, ಮತ್ತು 15 ವರ್ಷ ಆಗ್ತೈತಿ. ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ವಿದ್ಯಾರ್ಥಿಗಳು ನೀವು 4 ವರ್ಷ ಅಷ್ಟೇ ಅಲ್ಲ, ಮತ್ತು 15 ವರ್ಷ ನೀವು ಕಂಟಿನ್ಯೂ ಮಾಡಬೇಕು. ಮತ್ತು 15 ವರ್ಷ ನಿಮ್ದು ಆಗಬೇಕು. ಮತ್ತು 15 ವರ್ಷ ನಿಮ್ದು ಆಗ್ಬೇಕಾದ್ರೆ ಈಗಾಗಲೇ ನಮ್ಮ ಸರ್ ಎಕ್ಸ್ ಆರ್ಮಿ ಇದೀಗ ಒಬ್ಬರು ಮಾತಾಡಿದಾರೆ, ಸರ್ ಎಕ್ಸ್ ಆರ್ಮಿ ಅವ್ರು ಹೇಳಿದ್ರು, ಒಂದನೇದು ನಿಮ್ಮ ನಡತೆ ಇಂಪಾರ್ಟೆಂಟ್. ನಿಮ್ಮ ಮೇಲಾಧಿಕಾರಿಗಳ ಜೊತೆ ನೀವು ಕೆಲಸ ಮಾಡಲಿಲ್ಲ ಅಂದ್ರೂ ಎಸ್ ಸರ್, ಹ್ಞೂ ಸರ್ ಅಂದ್ರೆ ಮುಗಿದೋಯ್ತು. ಅದ ಜಾನ್ತನ ಕಲೆ. ನಿಮ್ಗೆ ಆಗಲಿಲ್ಲ ಅಂದ್ರೆ ಎಸ್ ಸರ್, ಹ್ಞೂ ಸರ್. ನಿಮ್ಮ ಜೊತೆ ಇದ್ದಂಥ ವಿದ್ಯಾರ್ಥಿಗಳ ಜೊತೆ ಜಗಳಾಡಬಾರ್ದು, ನಿಮ್ಮ ಮೇಲಾಧಿಕಾರಿಗಳ ಜೊತೆ ಜಗಳಾಡಬಾರ್ದು. ಆಮೇಲೆ ಕರೆಕ್ಟ್ ಟೈಮ್ ಪರೇಡ್ ಅದು ಟೈಮ್ ಏನಿರ್ತದೆ ಕರೆಕ್ಟ್ ಟೈಮ್ ನೀವು ಅಲ್ಲಿರ್ಬೇಕು. ಫಸ್ಟ್ ಕೌಂಟ್ ಆಗೋದು ಅದ ರೀ, ನಿಮ್ದು 4 ವರ್ಷ ಕೌಂಟಿಂಗ್ ಅದ ರೀ. ನೀವು ಕರೆಕ್ಟ್ ಟೈಮ್ ಬರ್ತಿರಿಲ್ಲೋ, ನೀವು ಯಾವ ರೀತಿ ಇದರಿ ಅನ್ನೋದನ್ನ ಕೌಂಟ್ ಫಸ್ಟ್ 50% ಇದನ್ನ ಮಾಡ್ತಾರೆ. ಇನ್ನು 50 ಏನಪ್ಪಾ ಅಂದ್ರೆ ನೀವು ಮತ್ತೆ ಫಿಸಿಕಲ್ ನಡೆಸ್ತಾರೆ. ಅಲ್ಲಿ 5 ಕಿಲೋಮೀಟರ್ ರನ್ನಿಂಗ್ ಇರ್ತದೆ, 20-21 ನಿಮಿಷ ಓಡ್ಬೇಕಾಗ್ತದೆ, 2.5 ಕಿಲೋಮೀಟರ್ ರನ್ನಿಂಗ್ ಇರ್ತದೆ. ಆಮೇಲೆ ಮತ್ತೆ ನೀವು ಮೆಡಿಕಲ್ ಮತ್ತೆ ಎಕ್ಸಾಮ್ ತಗೋತಾರೆ. ಅಂದ್ರೆ 4 ವರ್ಷಗಳ ಕಾಲ ನೀವು ಏನು ಕಲ್ತರಿ ಅನ್ನೋದನ್ನ ತಿಳ್ಕೊಂಡು ಫೈನಲ್ ಆಗಿ ಮತ್ತೆ 15 ವರ್ಷ ಮಾಡ್ತಿರ್ತಾರೆ. ಆದ್ದರಿಂದ ನಮ್ಮ ಸಂಸ್ಥೆಗೆ ಬಂದಂಥ ವಿದ್ಯಾರ್ಥಿಗಳು ಮತ್ತೆ 15 ವರ್ಷ ಕಂಟಿನ್ಯೂ ಆಗ್ಬೇಕಂತೇಳಿ ನನ್ನ ಆಸೆ ಅದ. ಅದ್ರ ಜೊತೆ ಇನ್ನೊಂದು ಏನಪ್ಪಾ ಅಂದ್ರೆ ಈಗಾಗಲೇ ನೀವು ಅಗ್ನಿವೀರ ಆರ್ಮಿ ಆಗಿರಿ, ಮತ್ತು ಪ್ಯಾರಾ ಕಮಾಂಡೋ ಅಂತ ಬರ್ತದೆ, ಸ್ಪೆಷಲ್ ಕಮಾಂಡೋ ಅಂತ ಬರ್ತದೆ. ನೀವು ಅಗ್ನಿವೀರ ಆಯ್ಕೆ ಆದ್ಮೇಲೆ ಅದಕ್ಕೆ ಹೋಗಕ್ಕೆ ಅವಕಾಶಗಳಿರ್ತಾವೆ. ಈಗ ಸಿಲೆಕ್ಷನ್ ಆದವರು ಈಗ ಆಗ್ಬೋದು. ನೀವು ಒಳಗಡೆ ಹೋಗಿ 1 ವರ್ಷ 2 ವರ್ಷ ಆದ್ಮೇಲೆ ಸಹಿತ ಅಲ್ಲಿಯೂ ನಿಮ್ಮನ್ನು ಕೇಳ್ತಾರೆ, ಫಾರಮ್ಗಳು ಬರ್ತಾವೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ಯಾರಾ ಕಮಾಂಡೋ ಬರ್ಬೋದು ಅಂತ. ನೀವು ಅಲ್ಲಿ ಪ್ಯಾರಾ ಕಮಾಂಡೋ ನೀವು ಫಾರಮ್ ತುಂಬ ಕಳಿಸ್ರಿಪ್ಪ ಅಂದ್ರೆ ಅಲ್ಲಿ ಹೋಗಿ ನೀವು ಆಯ್ಕೆ ಆದ್ರಿ, ಪ್ಯಾರಾ ಕಮಾಂಡೋ ಕಂಟಿನ್ಯೂ ಹಾಕಿರಿ. ಅಲ್ಲಿ ಆಯ್ಕೆ ಆಗಲಿಲ್ಲ ಅಂದ್ರೆ ಮತ್ತೆ ಅಗ್ನಿವೀರ ಕಂಟಿನ್ಯೂ ಇರ್ತದೆ. ಪ್ಯಾರಾ ಕಮಾಂಡೋ ಕಂಟಿನ್ಯೂ ಅದ, ಪರ್ಮನೆಂಟ್ ಅದ, ಅಲ್ಲಿ ನಿಮ್ಗೆ ಅವಕಾಶ ಇದೆ ಅಲ್ಲಿಂದ ಹೋಗ್ಲಿಕ್ಕೆ. ಆಮೇಲೆ ಮುಂದಿನ ಹೇಳ್ಬೇಕಂದ್ರೆ ನಿಮ್ದು 4 ವರ್ಷ ಮಾಡಿ ಹೊರಗಡೆ ಬಂದ್ರು ಸಹಿತ ಸ್ಟೇಟ್ ಗೌರ್ಮೆಂಟ್ದಾಗ ಈಗಾಗಲೇ 20% ರಿಸರ್ವೇಶನ್ ಇಡಬೇಕಂತ ಆದೇಶ ಇದೆ ಸ್ಟೇಟ್ ಗೌರ್ಮೆಂಟ್ದಾಗ. ಇವೆಲ್ಲ ಬೆಲ್ಟ್ ನೌಕರಿ ಅಂತ ಏನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ 20% ರಿಸರ್ವೇಶನ್ ಇಡೋದು ಮಾಡ್ಯಾರ. ಅದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಆದಾಗ ಅಲ್ಲಿ 50% ಮಾಡ್ಯಾರ. ಅಲ್ಲಿ ಪ್ಯಾರಾಮಿಲಿಟರಿ ಅಂತೀವಿ ನಾವು, ಅಂದ್ರೆ BSF, CRPF, CISF, ಆಸಾಂ ರೈಫಲ್, ITBP, SSB ಈ ರೀತಿ ಬರ್ತಾವೆ. ನೀವು ಹೊರಗಡೆ ಬಂದ್ಮೇಲೆ ಅಲ್ಲಿ 50% ರಿಸರ್ವೇಶನ್ ಇದೆ, ಇಲ್ಲಿ ಸ್ಟೇಟ್ ಒಳಗೆ 20% ಇದೆ. ಇನ್ನು ಕೆಲವೊಂದು ಜಾಬ್ ಏನಪ್ಪಾ ಅಂದ್ರೆ 5% ರಿಸರ್ವೇಶನ್ ಇದೆ. ನೀವು ಹೆಂಗೆ ಪ್ರಯತ್ನ ಮಾಡ್ತೀರಿ ಹಂಗೆ ಮ್ಯಾಲಿನ ಹುದ್ದೆಗೆ ಹೋಗ್ಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಆಮೇಲೆ ಇನ್ನೊಂದು ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತ್ರಿ ಏನಪ್ಪಾ ಅಂದ್ರೆ ನಿಮ್ಮ ಇಲ್ಲಿ ತನಕ ನಿಮ್ಮನ್ನು ಬೆಳೆಸಿ ದೊಡ್ಡವ್ರು ಮಾಡಿ ಇವತ್ತು ಒಂದು ಸ್ಥಾನಕ್ಕೆ ಬಂದು ನಿಂತರಿ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ನಿಮ್ಮ ತಂದೆ ತಾಯಿನೇ ಯಾವಾಗೂ ಮರಿಬೇಡ್ರಿ.
ಈ ಸದ್ದ ಪ್ರೀತಿ ಭಾಳ ಇರ್ತೀರಿ, ಸದ್ದ ಇರ್ತೀರಿ ಇಲ್ಲ ಅನ್ನಂಗಿಲ್ಲ. ಎಲ್ಲಿ ಚೇಂಜ್ ಹಾಕಿರಿ ಅಂದ್ರೆ ನಿಮ್ಮ ಮದುವೆಯಾಗಿ ಮಕ್ಕಳಾಗಿ ಈಗ ನೀವೊಂದು 4-10 ವರ್ಷ ಆ ಕಡೆ ಇರ್ತೀರಿ, ತಾಯಿ ತಂದೆ 10 ವರ್ಷ ಈ ಕಡೆ ಇರ್ತಾರೆ. ಅವಾಗ ತಾಯಿ ತಂದೆ ನೋಡಕ್ಕೆ ಕೆಲವು ಮಂದಿ ಬರಂಗಿಲ್ಲ ರೀ. ತಂದೆ ತಾಯಿ ಬಂದು ನನಗೆ ಭೇಟಿ ಹಾಕರಿ. ಯಾಕಂದ್ರೆ 24 ವರ್ಷ ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಸಾಕಷ್ಟು ಸುಮಾರು 11,000 ಜನ ಈಗ ಜಾಬ್ ಮಾಡ್ತಾ ಇದ್ದಾರೆ. 200 ಜನ ರಿಟೈರ್ಡ್ ಆದ್ರೆ ನಮ್ಮ ಕೈಯಾಗ ಕಲ್ತಾರೆ ಈಗ. ಅದಕ್ಕೆ ದಯವಿಟ್ಟು ವಿನಂತಿ, ಒಟ್ಟು ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬನ ದಯವಿಟ್ಟು ಯಾರು ಮರಿಬೇಡ್ರಿ. ಇದೊಂದು ಮಾತು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ನಾ ಎದ್ದ ತಕ್ಷಣ ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು ಏನಪ್ಪಾ ಅಂದ್ರೆ, ದೇವರ ನಮ್ಮ ಸಂಸ್ಥೆಗೆ ಬಂದಂತ ಎಲ್ಲ ವಿದ್ಯಾರ್ಥಿನಿಯರು ಪಾಸ್ ಆಗಲಿ ಫಸ್ಟ್ ಬೇಡ್ಕೋ ದೇವ್ರಿಗೆ. ಯಾಕಂದ್ರೆ ಒಂದು ಸಂಸ್ಥೆ ನಡಿಬೇಕು, ಉಳಿಬೇಕು, ಬೆಳಿಬೇಕಂದ್ರೆ ಅದಕ್ಕೆ ರಿಸಲ್ಟ್ ಕಾರಣ. ರಿಸಲ್ಟ್ ಚಲೋ ಇತ್ತು ಮತ್ತೆ ಜನ ಬರ್ತಾರೆ ವಿದ್ಯಾರ್ಥಿಗಳು, ರಿಸಲ್ಟ್ ಚಲೋ ಇಲ್ಲ ಅಂದ್ರೆ ಯಾರು ಬರೋದಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ಈಗಾಗಲೇ ಇವ್ರು ಭಾಳ ಹಾರ್ಡ್ ವರ್ಕ್ ಮಾಡ್ಯಾರ. ವೇದಿಕೆ ಮೇಲೆ ಇದ್ದವ್ರು ಸಿಲೆಕ್ಷನ್ ಆಗ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಹಾರ್ಡ್ ವರ್ಕ್ ಮಾಡ್ಯಾರ. ನೀವು ಕೇಳ್ಕೋಬೇಕು, ಭಾಳ ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮ್ ಪಾಸ್ ಮಾಡ್ಯಾರ, ಫಿಸಿಕಲ್ ಆಗ್ಯದ, ಮೆಡಿಕಲ್ ಆಗ್ಯದ, ಫೈನಲ್ ಮೆರಿಟ್ ಬಂದು ಇವ್ರು ಸಿಲೆಕ್ಷನ್ ಆಗ್ಯಾರ. ಇವರಂತೆ ಇವತ್ತು ನೀವು ಅಲ್ಲಿ ಕೂತೀರಿ, ನಾಳೆ ನೀವು ಸಿಲೆಕ್ಷನ್ ಆಗಿ ಏನಾಗ್ಬೇಕ್ರಿ, ನಿಮಗೂ ನಾವು ಇಲ್ಲಿ ಸತ್ಕಾರ ಮಾಡುವಂಥದ್ದಾಗಬೇಕು. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.